Hello students, Namaste. Welcome to our channel. Today we are learning some concepts about redox reaction. Myself Krishnamurthy and I'm going to take redox reaction, right? So we shall start. So even the chapter now ನೋಡೋದು some basic terminologies are there. First of all, oxidation andre ಏನು ನೋಡ್ಕೊಳ್ಳಿ. Oxidation may be defined in any of the following terms. There are so many terminologies for oxidation. Oxidation ಅಂದ್ರೆ ಮೊದಲನೇದಾಗಿ ಅಡಿಷನ್ ಆಫ್ ಆಕ್ಸಿಜನ್ ಅಂತ ಹೇಳಿ. ಹಾಗಾದ್ರೆ ಈ ಒಂದು ರಿಯಾಕ್ಷನ್ ಅಲ್ಲಿ ನಾವು ನೋಡ್ತಾ ಇರೋದು ಏನಾಗ್ತಾ ಇದೆ ಇಲ್ಲಿ ನೋಡಿ, ಒಮ್ಮೆ ನೋಡಿ. ಓಕೆ, ಸೊ ಹಿಯರ್ ಅಡಿಷನ್ ಆಫ್ ಆಕ್ಸಿಜನ್ ಇಸ್ ಗೋಯಿಂಗ್ ಟು ಬಿ ಟೇಕಿಂಗ್ ಪ್ಲೇಸ್. ಅದೇ ರೀತಿ ಇಫ್ ಯು ಆರ್ ರಿಮೂವಲ್ ಆಫ್ ಹೈಡ್ರೋಜನ್, ಹಾಗಾದ್ರೆ ಬರುವಂತ ಪ್ರಾಡಕ್ಟ್ ಅಲ್ಲಿ ದೇರ್ ಇಸ್ ನೋ ಹೈಡ್ರೋಜನ್ ಇಲ್ಲ ಅಲ್ಲಿ, ಹಾಗಾದ್ರೆ ರಿಮೂವಲ್ ಆಫ್ ಹೈಡ್ರೋಜನ್. ಹಾಗಾದ್ರೆ ಅಡಿಷನ್ ಆಫ್ ಎಲೆಕ್ಟ್ರೋನೆಗೆಟಿವ್ ಪೋರ್ಷನ್ ನೋಡಿ, ಕಾಪರ್ ಇತ್ತು ಅದಕ್ಕೆ ಕ್ಲೋರಿನ್ ಅನ್ನ ಹಾಕ್ತಾ ಇದೀವಿ, ದಟ್ ಇಸ್ ಆಲ್ಸೋ ಕಾಲ್ಡ್ ಆಕ್ಸಿಡೇಷನ್. ರಿಮೂವಲ್ ಆರ್ ಡಿಕ್ರೀಸ್ ಇನ್ ಎಲೆಕ್ಟ್ರೋ ಪಾಸಿಟಿವ್ ಪೋರ್ಷನ್ H2S and Cl2, HCl and sulfur. So next one, de-electronation ಅಂದ್ರೆ ಲಾಸ್ ಆಫ್ ಎಲೆಕ್ಟ್ರಾನ್ ಅಥವಾ ರಿಮೂವಲ್ ಆಫ್ ಎಲೆಕ್ಟ್ರಾನ್. ಇದಿಷ್ಟು ಪ್ರೋಸೆಸ್ ನ ಕಲೆಕ್ಟಿವ್ ಆಗಿ ನಾವೇನಂತ ತಗೊಳ್ತಾ ಇದೀವಂತೆ, ಇಟ್ಸ್ ನಥಿಂಗ್ ಬಟ್ ಆಕ್ಸಿಡೇಷನ್. ಗೊತ್ತಿರ್ಲಿ ಮಕ್ಕಳ, ಆಕ್ಸಿಡೇಷನ್ ಇಸ್ ನಥಿಂಗ್ ಬಟ್ ಅಡಿಷನ್ ಆಫ್ ಎಲೆಕ್ಟ್ರಾನ್. Correct? Addition of no removal of electron, addition of oxygen, removal of hydrogen, addition of electronegative atom or removal of electropositive atom ಅಂತ ಹೇಳಿ. ಹಾಗಿದ್ರೆ ಇದಿಷ್ಟು ನಮಗೆ ಬೇಸಿಕ್ ಟರ್ಮಿನಾಲಜಿಸ್ ಗೊತ್ತಿರಬೇಕಂತ. ನೆಕ್ಸ್ಟ್, ದ ರಿವರ್ಸ್ ಪ್ರೊಸೆಸಸ್ ಆರ್ ಗೋಯಿಂಗ್ ಟು ಬಿ ಕಾಲ್ಡ್ ಆಸ್ ವಾಟ್? ಏನಾಗಿರ್ಬೇಕು? ರಿಡಕ್ಷನ್. ರಿಡಕ್ಷನ್ ಮೇ ಬಿ ಡಿಫೈನ್ಡ್ ಆಸ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಟರ್ಮ್ಸ್. ಏನಂತೆ? ಅಡಿಷನ್ ಆಫ್ ಹೈಡ್ರೋಜನ್ ಆಗಿರಬಹುದು, ಕರೆಕ್ಟ್? Nitrogen and hydrogen combines to form ammonia, or addition of electropositive portion ಆಗಿರಬಹುದು, Cl2 plus Cu giving rise to Cu2 Cl2. Removal of oxygen ಇರಬಹುದು, removal or decrease in the electronegative portion or electronation of metal, or electronation ಅಂತಂದ್ರೂ ಆಗುತ್ತೆ. Addition of electron is also called as what? Reduction. ಇಷ್ಟು ಬೇಸಿಕ್ ಟರ್ಮಿನಾಲಜಿಸ್ಗಳು ನಮ್ಗೆ ಗೊತ್ತಿರಲೇಬೇಕು. ಇಲ್ಲಿ ನಾವು ಇನ್ನೂ ಒಂದು ಟರ್ಮಿನಾಲಜಿ ಗೊತ್ತಿರಬೇಕಂತೆ, ಆಕ್ಸಿಡೈಸಿಂಗ್ ಅಂಡ್ ರೆಡ್ಯೂಸಿಂಗ್ ಏಜೆಂಟ್ಸ್ ಅಂತ ಹೇಳಿ. ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಏನು, ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಏನು ಅಲ್ವಾ? ಆಸ್ ಸ್ಟೇಟೆಡ್ ಅಬೌವ್, ದ ಆಕ್ಸಿಡೈಸಿಂಗ್ ಏಜೆಂಟ್ ಮೇ ಬಿ ಡಿಫೈನ್ಡ್ ಆಸ್ ದ ಸಬ್ಸ್ಟೆನ್ಸ್ ಸಪ್ಲೈಯಿಂಗ್ ಆಕ್ಸಿಜನ್. ಯಾವುದು ಆಕ್ಸಿಜನ್ ನ ಸಪ್ಲೈ ಮಾಡುತ್ತೋ ಅದನ್ನ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಯಾವುದು ಹೈಡ್ರೋಜನ್ ಅನ್ನ ಸಪ್ಲೈ ಮಾಡುತ್ತೋ ಅದನ್ನ ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತಾ ಇದ್ದೀವಿ. ಓಕೆ, ಇದಿಷ್ಟು ಐಡಿಯಾ ಇರಬೇಕಾಗುತ್ತೆ. ಹಾಗಿದ್ರೆ ಬನ್ನಿ ಕಲಿಯೋಣಂತೆ, ವಾಟ್ ಈಸ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂಡ್ ವಾಟ್ ಈಸ್ ರೆಡ್ಯೂಸಿಂಗ್ ಏಜೆಂಟ್ ಅಂತ. ನಮ್ಗೆ ಗೊತ್ತಿದೆ ಆಕ್ಸಿಜನ್ ಸಪ್ಲೈ ಮಾಡೋದನ್ನ, ಆಕ್ಸಿಜನ್ ಸಪ್ಲೈ ಮಾಡೋ ಎಲಿಮೆಂಟ್ ನ ಅಥವಾ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಸಪ್ಲೈ ಮಾಡೋದನ್ನ ಅಥವಾ ಹೈಡ್ರೋಜನ್ ರಿಮೂವ್ ಮಾಡೋ ಎಲಿಮೆಂಟ್ ಅನ್ನ ವಿ ಆರ್ ಕಾಲಿಂಗ್ ಇಟ್ as ವಾಟ್? ಆಕ್ಸಿಡೈಸಿಂಗ್ ಏಜೆಂಟ್. ದಿ ಶೋ ಡಿಕ್ರೀಸ್ ಇನ್ ದೇರ್ ಆಕ್ಸಿಡೇಷನ್ ನಂಬರ್. ಎಕ್ಸಾಂಪಲ್ಸ್ ದೇ ಹ್ಯಾವ್ ಗಿವನ್, ರೈಟ್? ಒನ್ ಬೈ ಒನ್ ನೋಡ್ತಾ ಹೋಗೋಣಂತ. K2Cr2O7. ಯಾಕೆ ಆ ತರ ಅಂದ್ರೆ, ಕ್ರೋಮಿಯಂ ನಾವೇನ್ ತಗೊಳ್ತಾ ಇದೀವಿ, ಇಟ್ ಇಸ್ ಆಲ್ರೆಡಿ ಇನ್ ದ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್. ಎಷ್ಟು ಅಂತ ಕೇಳಿದ್ರೆ ದಟ್ ಈಸ್ ಇನ್ +7 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ. ನೋಡಿ, ಈ +7 ಆಕ್ಸಿಡೇಷನ್ ಸ್ಟೇಟ್ ಅದಕ್ಕಿಂತಲೂ ಜಾಸ್ತಿ ಆಗೋಕ್ ಚಾನ್ಸಸ್ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು ಇಟ್ ಕ್ಯಾನ್ ಬಿ ಇಟ್ ಕ್ಯಾನ್ ಬಿ ಡಿಕ್ರೀಸ್ಡ್. ಹೈಯೆಸ್ಟ್ ಇಂದ ಲೋಯೆಸ್ಟ್ ಆಗುತ್ತೆ. ಲೋಯೆಸ್ಟ್ ಹೇಗಾಗುತ್ತೆ ಅನ್ನೋದು ಬೈ ಅಕ್ಸೆಪ್ಟಿಂಗ್ ಎಲೆಕ್ಟ್ರಾನ್. ಕರೆಕ್ಟ್ ಅಲ್ವಾ? ರೈಟ್. ಹಾಗಾದ್ರೆ ಹೈಯೆಸ್ಟ್ ಇರೋದು ಲೋಯೆಸ್ಟ್ ಆಗ್ತದೆ ಅಂದ್ರೆ ಇದು ಬೇರೆದನ್ನ ಆಕ್ಸಿಡೈಸ್ ಮಾಡಿ ಇದು ರೆಡ್ಯೂಸ್ ಆಗ್ತದೆ. An oxidizing agent is the one which is undergoing reduction. ನೋಡೋಣಂತೆ. KMnO4 we are having H2O2, Cl2Br2, KClO3 ಇವೆಲ್ಲವೂ ಕೂಡ ಆಕ್ಸಿಡೈಸಿಂಗ್ ಏಜೆಂಟ್ಸ್. ರಿಡಕ್ಟೆಂಟ್ ಆರ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳಿ. ಹಾಗಿದ್ರೆ ಸಬ್ಸ್ಟೆನ್ಸ್ ಸಪ್ಲೈಯಿಂಗ್ ಹೈಡ್ರೋಜನ್ ಆರ್ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್, ರಿಮೂವಿಂಗ್ oxygen or electronegative element and can donate electron, they show increase in oxidation number. ಹಾಗಿದ್ರೆ ನೋಡೋಣಂತೆ. SnCl2 ಇದೆ ಅಂತ ಎಕ್ಸಾಂಪಲ್ ಗಳಲ್ಲಿ ನೋಡೋದಾದ್ರೆ SnCl2 which is going to be okay converted into SnCl4. ಯಾಕೆ? +2 ಇರೋದು +4 ಆಗಿರುತ್ತಂತೆ. ಕರೆಕ್ಟ್? ಹಾಗಿದ್ಮೇಲೆ ಹೈಡ್ರೋಜನ್ ಇದೆ, ಹೈಡ್ರೋಜನ್ ಅಲ್ಲಿ +1 ಆಕ್ಸಿಡೇಷನ್ ಸ್ಟೇಟ್ ಇದೆ. ಕರೆಕ್ಟಾ?
ಎಸ್, ಹಾಗಾದ್ರೆ ನಾವಿಲ್ಲಿ ನೋಡೋದು ಏನಾಗ್ತಾ ಇದೆ ಅಂತ, ಹೈಡ್ರೋಜನ್ 0 ಇದೆ, 0 ಇಂದ +1 ಆಗುತ್ತೆ. ಸೊ ಆಲ್ ದೀಸ್ ಎಲಿಮೆಂಟ್ಸ್ ಏನೇನು ಮಾಲಿಕ್ಯೂಲ್ಗಳು ಕೊಟ್ಟಿದ್ದಾರೆ, ಒಂದೊಂದು ಎಲಿಮೆಂಟ್ ಕೂಡ ಅದರ ಆಕ್ಸಿಡೇಷನ್ ಸ್ಟೇಟ್ ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ತಾ ಇದೆ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ವಾಟ್, reducing agent. ನೆನ್ಪಿಟ್ಕೋಬೇಕು, ರೆಡ್ಯೂಸಿಂಗ್ ಏಜೆಂಟ್ ಇಸ್ ದ ಒನ್ ವಿಚ್ ಅಂಡರ್ಗೋಸ್ ಆಕ್ಸಿಡೇಷನ್. ಬೇರೆದನ್ನ ರಿಡ್ಯೂಸ್ ಮಾಡುತ್ತೆ, ಅದು ಆಕ್ಸಿಡೈಸ್ ಆಗ್ತಾ ಹೋಗುತ್ತಂತೆ. ಹಾಗಾದ್ರೆ ಒಂದು ನಾವು ನೋಡ್ಬೇಕಾಗಿರೋದು ರೆಡಾಕ್ಸ್ ರಿಯಾಕ್ಷನ್. ನಾವು ರಿಡಕ್ಷನ್ ರಿಯಾಕ್ಷನ್ ಮತ್ತೆ ಆಕ್ಸಿಡೇಷನ್ ರಿಯಾಕ್ಷನ್ ಗಳನ್ನ ಕಲ್ತಿರ್ತೀವಿ. ಹಾಗಾದ್ರೆ ರೆಡಾಕ್ಸ್ ರಿಯಾಕ್ಷನ್ ಅಂದ್ರೆ ಏನು? ಎ ರಿಯಾಕ್ಷನ್ ಇನ್ ವಿಚ್ ಎ ಸೈಮಲ್ಟೇನಿಯಸ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಅಕರ್ಸ್. ಯಾವುದೋ ಒಂದು ರಿಯಾಕ್ಷನ್ ನಲ್ಲಿ ಆಕ್ಸಿಡೇಷನ್ ಆಗ್ತಾ ಇರುತ್ತಂತೆ, ರಿಡಕ್ಷನ್ ಆಗ್ತಾ ಇರುತ್ತಂತೆ ಒಟ್ಟೊಟ್ಟಿಗೆ. ಹಾಗಿದ್ರೆ ಆತರ ರಿಯಾಕ್ಷನ್ಸ್ ನ ಏನಂತ ಕರಿತಾ ಇದೀವಿ? ವಿ ಆರ್ ಕಾಲಿಂಗ್ ಇಟ್ ಆಸ್ ವಾಟ್, ರೆಡಾಕ್ಸ್ ರಿಯಾಕ್ಷನ್. ಬನ್ನಿ ನೋಡೋಣಂತೆ ಒಂದು ಎಕ್ಸಾಂಪಲ್. ಟಿನ್ ಕ್ಲೋರೈಡ್ SnCl2 which is reacting with HgCl2. HgCl2. So it is going to convert into SnCl4 and Hg2Cl2. ನೋಡಿ ಮಕ್ಕಳ, ಇಲ್ಲಿ Sn ಇರುವಂತದ್ದು that is present in +2 oxidation state. ಹಾಗಾದ್ರೆ +2 oxidation state ಅಲ್ಲಿ ಇರುವಂತ ಟಿನ್ ಕ್ಲೋರೈಡ್ SnCl2 SnCl4 ಆಗಿ ಕನ್ವರ್ಟ್ ಆಗ್ತಿದೆ ಅಂದ್ರೆ ನಾವು ನೋಡ್ಲೇಬೇಕಾಗುತ್ತೆ. ಸೊ SnCl4 ಅಂದ್ರೆ ಏನಾಗಿರ್ಬೇಕು? ಆಕ್ಸಿಡೇಷನ್ ಸ್ಟೇಟ್ ಆಫ್ tin is going to be converting into, that is +4. ಓಕೆ, ಹಾಗಿದ್ರೆ ನೋಡೋಣಂತೆ ಈ ಪರ್ಟಿಕ್ಯುಲರ್ ರಿಯಾಕ್ಷನ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿದ ಹಾಗೆ ಯಾವೆಲ್ಲ ರೆಡಾಕ್ಸ್ ರಿಯಾಕ್ಷನ್ ಆಗುತ್ತೆ ನಮಗೊಂದು ಐಡಿಯಾ ಇರಬೇಕು. ಮಾಡೋಣ, ರೈಟ್? ಓಕೆ, ರೈಟ್. ನೋಡೋಣಂತೆ ಟೈಪ್ಸ್ ಆಫ್ ರೆಡಾಕ್ಸ್ ರಿಯಾಕ್ಷನ್ ಅಂತ. ದಟ್ ಮೀನ್ಸ್ ಫಸ್ಟ್ ಒನ್, ಇಂಟರ್ಮಾಲಿಕ್ಯುಲರ್ ರೆಡಾಕ್ಸ್ ರಿಯಾಕ್ಷನ್. ಏನು ಇಂಟರ್ಮಾಲಿಕ್ಯುಲರ್ ರೆಡಾಕ್ಸ್ ರಿಯಾಕ್ಷನ್ ಅಂದ್ರೆ, in this case one substance is oxidized and another is going to be reduced. ನೋಡಂತೆ ಈ HCl and MnO2 ಇದೆ ನೋಡಿ ಮಕ್ಕಳ, ಇಲ್ಲಿ Mn is in +4 oxidation state, ಇಲ್ಲಿ ಬಂದ್ರೆ +2 oxidation state. ಇಲ್ಲಿ ಕ್ಲೋರಿನ್ ಅನ್ನೋದು -1 ಇರುತ್ತೆ, ಇಲ್ಲಿ ಕ್ಲೋರಿನ್ ಅನ್ನೋದು 0 ಆಗಿರುತ್ತೆ. ಹಾಗಿದ್ರೆ ನೋಡೋದು ನಾವಿಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಚೇಂಜ್ ಫ್ರಮ್ ಕ್ಲೋರಿನ್ ಟು ಕ್ಲೋರಿನ್ ಅಂಡ್ ಮ್ಯಾಂಗನೀಸ್ ಟು ಮ್ಯಾಂಗನೀಸ್. ಈಗ ಹೇಳಿ, ಮ್ಯಾಂಗನೀಸ್ is undergoing reduction by oxidizing chloride to chlorine ಅಂತ ಕರಿಬಹುದು, ಹೌದಲ್ವಾ? ರೈಟ್. ಸೊ ದ ಸೆಕೆಂಡ್ ಒನ್ ಇಟ್ಸ್ ಗೋಯಿಂಗ್ ಟು ಬಿ ಡಿಸ್ಪ್ರಪೋರ್ಷನೇಷನ್. ಡಿಸ್ಪ್ರಪೋರ್ಷನೇಷನ್ ಅಂದ್ರೆ ಒಂದೇ ಮಾಲಿಕ್ಯೂಲ್ ಅಲ್ಲಿ ಎರಡು ಭಾಗ ಆಗಿ ಕನ್ವರ್ಟ್ ಆಗಿರುತ್ತಂತೆ. ನೋಡಿ ಇಲ್ಲಿ, ಸೊ ಇನ್ ದಿಸ್ ಕೇಸ್ ಸೇಮ್ ಸಬ್ಸ್ಟೆನ್ಸ್ ಇಸ್ ಆಕ್ಸಿಡೈಸ್ಡ್ ಅಂಡ್ ರೆಡ್ಯೂಸ್ಡ್. ಎಕ್ಸಾಂಪಲ್ KClO3 ಇದೆ, KClO4 ಅಂಡ್ KCl ಆಗಿ ಕನ್ವರ್ಟ್ ಆಗ್ತಾ ಇದೆ ಅಂತ ನೋಡಿ. Intramolecular redox reactions are there. In this, one element of the compound is reduced while other element of the same compound is oxidized. ಇದೇ ಮಾಲಿಕ್ಯೂಲ್ ಅಲ್ಲಿ ಒಂದೇ ಎಲಿಮೆಂಟ್ ಒಂದು ಆಕ್ಸಿಡೈಸ್ ಆಗ್ತದೆ, ಇನ್ನೊಂದು ರೆಡ್ಯೂಸ್ ಆಗ್ತಾ ಇದೆ ಅಂತ. ಇಲ್ಲಿ ನೋಡೋದಾದ್ರೆ ಕ್ರೋಮಿಯಂ ಅನ್ನೋದು +7 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇತ್ತು, ಇಟ್ ಇಸ್ ರೆಡ್ಯೂಸ್. ನೈಟ್ರೋಜನ್ ಏನಿತ್ತು ಪ್ಲಸ್, ಹೌದಲ್ವಾ? ಒನ್ ಸೆಕೆಂಡ್, ಕ್ರೋಮಿಯಂ is reduced and nitrogen is oxidized. ಹೌದು, ರೈಟ್. ಯಾಕೆಂತಂದ್ರೆ ಇಟ್ಸ್ ಪ್ರೆಸೆಂಟ್ ಇನ್ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್, NH4+ ಇತ್ತು. ಓಕೆ, ಹಾಗಿದ್ರೆ ಆಕ್ಸಿಡೇಷನ್ ನಂಬರ್ ಅಂದ್ರೆ ಏನು? ಯೂಶುವಲ್ ಆಗಿ ಆಕ್ಸಿಡೇಷನ್ ನಂಬರ್ ಅನ್ನೋದು ಒಂದು ಬಿಗ್ ಮ್ಯಾಜಿಕ್ ನಂಬರ್ ತರ ನಿಮಗೆ ಅಪಿಯರ್ ಆಗ್ತಾ ಇರುತ್ತೆ. ವಾಟ್ ಇಸ್ ದಟ್ ಮೀನಿಂಗ್ ಆಫ್ ಆಕ್ಸಿಡೇಷನ್ ನಂಬರ್? ಲೆಟ್ us learn all those things. It is the number of electrons lost or gained by an element during its change from free state in a particular compound. ಅಂದ್ರೆ ಯಾವುದೋ ಒಂದು ರಿಯಾಕ್ಷನ್ ಆಗುವಾಗ ಎಷ್ಟು ಎಲೆಕ್ಟ್ರಾನ್ಸ್ ಲಾಸ್ ಆಯ್ತು ಅಥವಾ ಎಷ್ಟು ಎಲೆಕ್ಟ್ರಾನ್ಸ್ ಗೇನ್ ಆಯ್ತು ಅನ್ನೋದು ನಾವೇನ್ ಮಾಡ್ಬೇಕಾಗತ್ತಂತೆ, ವಿ ಹ್ಯಾವ್ ಟು ಸಿ. ಹಾಗಿದ್ರೆ ನೋಡೋಣಂತೆ ಈ ಪರ್ಟಿಕ್ಯುಲರ್ ಏನಂತ ರಿಯಾಕ್ಷನ್ ಗಳಲ್ಲಿ ನಾವು ಅಬ್ಸರ್ವ್ ಮಾಡೋದು ಯಾವುದು ಆಕ್ಸಿಡೇಷನ್ ನಂಬರ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳಿ. ಓಕೆನಾ ಮಕ್ಕಳ? ರೈಟ್. ಸೊ ಹಾಗಿದ್ರೆ ಬನ್ನಿ ನೋಡೋಣಂತೆ. ಹಾಗಾದ್ರೆ ಇಟ್ ಇಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಲಾಸ್ಟ್ ಆರ್ ಗೇನ್ಡ್ ಅಂತ ಆಯ್ತು. ಇನ್ನೊಂದಿದೆ, ಇಟ್ ಇಸ್ ಡಿಫೈನ್ಡ್ ಆಸ್ ದ ಫಾರ್ಮಲ್ ಚಾರ್ಜ್ ಪ್ರೆಸೆಂಟ್ ಆನ್ an atom in a particular compound determined by certain ಆರ್ಬಿಟರಿ ರೂಲ್ಸ್ ಅಂತ. ಅಂದ್ರೆ ಫಾರ್ಮಲ್ ಚಾರ್ಜ್ ಅಂತ ಕರಿತಾ ಇದೀವಿ. ನೋಡೋಣ ಏನಾಗಿರುತ್ತೆ. ರೂಲ್ಸ್ ಫಾರ್ ಡಿಟರ್ಮೈನಿಂಗ್ ಆಕ್ಸಿಡೇಷನ್ ನಂಬರ್ ಅಂತ. ಯೂಶುವಲ್ ಆಗಿ ಆಕ್ಸಿಡೇಷನ್ ನಂಬರ್ ಆಫ್ ಎಲಿಮೆಂಟ್ ಇನ್ ಫ್ರೀ ಸ್ಟೇಟ್ ಈಸ್ 0. ಕ್ಲೋರೈಡ್, ನೈಟ್ರೋಜನ್ ಅಂದ್ರೆ ಕ್ಲೋರಿನ್ ಗ್ಯಾಸ್, ನೈಟ್ರೋಜನ್, ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಇವೆಲ್ಲದರಲ್ಲೂ ಕೂಡ ಫ್ರೀ ಸ್ಟೇಟ್ ಅಂತ ಕರಿತಾ ಇದೀವಿ. ಅಂದ್ರೆ ನ್ಯಾಚುರಲಿ ಅವೈಲಬಲ್ ಸ್ಟೇಟ್ಸ್. ಅದರಲ್ಲಿ ಆಕ್ಸಿಡೇಷನ್ ನಂಬರ್ ಏನಿರುತ್ತಂತೆ 0.
ಅದೇ ರೀತಿ ಆಕ್ಸಿಡೇಷನ್ ನಂಬರ್ ಆಫ್ hydrogen is always +1 except in ionic metal hydrates where ಅದರದ್ದು ಆಕ್ಸಿಡೇಷನ್ ನಂಬರ್ ಎಷ್ಟಿರುತ್ತೆ -1. ಆಕ್ಸಿಡೇಷನ್ ನಂಬರ್ ಆಫ್ oxygen is -2 except in OF2 where it is +2 and in peroxide where it is -1. ಹಾಗೆ ಆಕ್ಸಿಡೇಷನ್ ನಂಬರ್ ಆಫ್ ಮೆಟಲ್ is always positive. For first group A, that means 1A group element, it is +1 and 2A group element, it is +2. ಅಂದ್ರೆ ಆಲ್ಕಲಿ, ಆಲ್ಕಲೈನ್, ಅರ್ತ್ ಮೆಟಲ್ಸ್ ಎರಡಕ್ಕೂ ಕೂಡ. ನಮಗೆ ಗೊತ್ತಿದೆ ಆಕ್ಸಿಡೇಷನ್ ನಂಬರ್ ಆಫ್ ಹ್ಯಾಲೋಜನ್ ಇಸ್ -1 ಇನ್ ಮೆಟಲ್ ಹ್ಯಾಲೈಡ್ಸ್. ಅದೇ ರೀತಿ ಆಕ್ಸಿಡೇಷನ್ ನಂಬರ್ ಆಫ್ ಅಯಾನ್ಸ್ ಆರ್ ರಾಡಿಕಲ್ ಈಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಟ್ ಮಸ್ಟ್ ಗೇನ್ ಆರ್ ಲೂಸ್ ಟು ಅಕ್ವೈರ್ ನ್ಯೂಟ್ರಾಲಿಟಿ. ಹಾಗಿದ್ರೆ ನೋಡೋಣ, ಇಟ್ ಇಸ್ ಈಕ್ವಲ್ ಟು ದ ಎಲೆಕ್ಟ್ರಿಕ್ ಚಾರ್ಜ್ ಫಾರ್ ಸಲ್ಫೇಟ್. ನೋಡಿ SO4 -2 ಇದೆ, therefore ಆಕ್ಸಿಡೇಷನ್ ನಂಬರ್ is -2. ಅದೇ ರೀತಿ ಆಕ್ಸಿಡೇಷನ್ ನಂಬರ್ ಆಫ್ an atom within compound can be positive, negative, integer, 0 or fraction. ಏನ್ ಬೇಕಾದ್ರೂ ಆಗಿರಬಹುದು. The algebraic sum of all the oxidation number of elements is equal to 0. ಅದು ಗೊತ್ತಿರಬೇಕು, that is called neutrality. The algebraic sum of all the oxidation number of elements in an ion is equal to net charge on the ion. ಹಾಗಂದ್ರೆ ಏನಂತ ಅರ್ಥ? ಕರೆಕ್ಟಾ? ನೆಟ್ ಚಾರ್ಜ್ ಆನ್ ದ ಅಯಾನ್ ಅಂತ ಇದೆ. ಈಗ ನೋಡೋಣಂತೆ, ಒಂದು ಸಿಂಪಲ್ ಆಗಿರುವಂತ ಎಕ್ಸಾಂಪಲ್ ಕೊಡೋಣ. ಫಾರ್ ಎಕ್ಸಾಂಪಲ್ NO3 ಮೈನಸ್ ಅಂತ ಇರುತ್ತೆ. ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ನೈಟ್ರೋಜನ್ದು ಗೊತ್ತಿಲ್ಲ ನನಗೆ, ಎಕ್ಸ್ ಅಂತ ಅಂದ್ಕೊ. ಆಕ್ಸಿಜನ್ 3 ಇದೆ, ಒಂದೊಂದು ಆಕ್ಸಿಜನ್ದು -2 ಚಾರ್ಜ್ ಇದೆ. ದಟ್ ಈಸ್ ಈಕ್ವಲ್ ಟು ಚಾರ್ಜ್ ಎಷ್ಟಿದೆ ನೋಡ್ಕೊ, -1. ಹಾಗಿದ್ರೆ ಎಕ್ಸ್ -3 2 6 ಇಸ್ ಈಕ್ವಲ್ ಟು -1. ಹಾಗಿದ್ರೆ ಎಕ್ಸ್ ವ್ಯಾಲ್ಯೂ ಏನ್ ಬರುತ್ತಂತೆ? +5 ಬಂದಿರುತ್ತೆ. ಇದು ಹಾಗಿದ್ರೆ ಒಂದು ನೋಡೋಣಂತೆ. ಈ ಪರ್ಟಿಕ್ಯುಲರ್ ಏನ್ ಹೇಳ್ತೀವಿ, 9th ಪಾಯಿಂಟ್ ಸ್ವಲ್ಪ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಟೋಟಲ್ ಚಾರ್ಜ್ ಆಫ್ ದ ಅಯಾನ್ಸ್ ಗಳಲ್ಲಿ ಅದರ ಚಾರ್ಜ್ ಏನಿರುತ್ತೆ, ಟೋಟಲ್ ಚಾರ್ಜ್ ಅಂದ್ರೆ ಅದರ ನೆಟ್ ಚಾರ್ಜ್ ಏನಿರುತ್ತೋ ಅಥವಾ ಟೋಟಲ್ ಆಕ್ಸಿಡೇಷನ್ ನಂಬರ್ ವಿಲ್ ಬಿ ಈಕ್ವಲ್ ಟು ದ ನೆಟ್ ಚಾರ್ಜ್ ಅಂತಾನು ಕರಿತೀವಿ. ಸರಿನಾ ಮಕ್ಕಳ? ರೈಟ್. ಸೊ ವಿ ಆರ್ ಮೂವಿಂಗ್ ಟು ದ ನೆಕ್ಸ್ಟ್. Maximum oxidation number of an element is equal to the number of valence electrons, that is group number. ಎಷ್ಟಿರಬಹುದು ಅನ್ನೋದು ಅದನ್ನೇ ತೋರಿಸುತ್ತಂತೆ. Minimum oxidation number of an element is equal to 8 minus group number, ಮೆಟಲ್ಗಳನ್ನ ಬಿಟ್ಟು. In metal carbonyls and amalgam, oxidation number of metals is 0. ಗೊತ್ತಿಲ್ಲ. ಈಗ ನೋಡೋದಾದ್ರೆ ಕೋವಲೆನ್ಸಿ ಅಂಡ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳಿ ಎಲ್ಲವೂ ಸೇಮ್ ಇರಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. ಇಟ್ ಇಸ್ ದ ನಂಬರ್ ಆಫ್, ಅಂದ್ರೆ ಕೋವೆಲೆನ್ಸಿ ಅಂದ್ರೆ ಏನು? ಇಟ್ ಇಸ್ ದ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ವಿಚ್ ಕ್ಯಾನ್ ಕಂಬೈನ್ ವಿತ್ ದ ಗಿವನ್ ಆಟಮ್, ಅಥವಾ ಇಟ್ ಇಸ್ ದ ನಂಬರ್ ಆಫ್ ಸಿಂಗಲ್ ಬಾಂಡ್ಸ್ ವಿಚ್ an atom can form. It is the number of electrons an atom can share. Valency is always a whole number. ಹಾಗಿದ್ರೆ ಆಕ್ಸಿಡೇಷನ್ ಸ್ಟೇಟ್ ಬಗ್ಗೆ ಕಲಿಯೋದಾದ್ರೆ ಇಟ್ ಇಸ್ ಡಿಫೈನ್ಡ್ ಆಸ್ ದ ಆಕ್ಸಿಡೇಷನ್ ನಂಬರ್ ಪರ್ ಆಟಮ್. ಇದನ್ನ ನಾವು ಆಕ್ಸಿಡೇಷನ್ ನಂಬರ್ ಅನ್ನ ಸ್ಟಾಕ್ ನೊಟೇಷನ್ ಅಂತ ಕರಿತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಇದರಲ್ಲಿ ಬೇಸಿಕ್ ಆಗಿ ಕಲಿಯುವಂಥದ್ದು ರೆಪ್ರೆಸೆಂಟೇಷನ್ ಆಫ್ ಆಕ್ಸಿಡೇಷನ್ ಸ್ಟೇಟ್ ಬೈ ರೋಮನ್ ನ್ಯೂಮರಿಕಲ್ಸ್ ಇನ್ ಪ್ಯಾರಂಥೆಸಿಸ್. ಈಗ ಐರನ್ ಆಕ್ಸಿಡೇಷನ್ ಸ್ಟೇಟ್ ಇಸ್ FeSO4 is +2, ಅದನ್ನ ನಾನು Fe2 ಅಂತ ಬರೀತೇನೆ. ಗೊತ್ತಿರುತ್ತೆ ಅನ್ಕೊಂತೀನಿ. ಕೆಮಿಕಲ್ ಬಾಂಡಿಂಗ್ ಮೆಥಡ್ ಫಾರ್ ಡಿಟರ್ಮಿನೇಷನ್ ಆಫ್ ಆಕ್ಸಿಡೇಷನ್ ನಂಬರ್ ಅಂತ. ಹಾಗಾದ್ರೆ ಸುಮಾರು ಮೆಥಡ್ ಇದೆ. ಕೆಮಿಕಲ್ ಬಾಂಡಿಂಗ್ ಮೆಥಡ್ ಇದೆ, ಆಕ್ಸಿಡೇಷನ್ ನಂಬರ್ ಮೆಥಡ್ ಇದೆ, ಅದನ್ನೇ ನೋಡೋಣಂತೆ. ಸರಿನಾ ಮಕ್ಕಳ? ರೈಟ್. ಹಾಗಾದ್ರೆ ನೋಡಿ, ಇಲ್ಲಿ ಡಿಟರ್ಮಿನೇಷನ್ ಆಫ್ ಆಕ್ಸಿಡೇಷನ್ ನಂಬರ್ ಆಫ್ ಎನಿ ಆಫ್ ದ ಎಲಿಮೆಂಟ್. ಈಗ ಈ ಫಸ್ಟ್ ಕಾಂಪೌಂಡ್ ಅಲ್ಲಿ ಕ್ರೋಮಿಯಂ ಆಕ್ಸಿಡೇಷನ್ ಸ್ಟೇಟ್ ಬೇಕು. ನನಗೆ ಕ್ರೋಮಿಯಂ ಅನ್ನ ಬಿಟ್ಟು ಇನ್ನಿದ್ದೆಲ್ಲದರ ಆಕ್ಸಿಡೇಷನ್ ಸ್ಟೇಟ್ ಒಂದು ಐಡಿಯಾ ಇರುತ್ತೆ, ಬಿಕಾಸ್ ಇಟ್ಸ್ ಅ ನಾರ್ಮಲ್ ಆಕ್ಸೈಡ್. ಪೊಟ್ಯಾಷಿಯಂ ಚಾರ್ಜ್ ಬಂದು +1 ಇರುತ್ತೆ, ಬಿಕಾಸ್ ಇಟ್ಸ್ ಅನ್ ಆಲ್ಕಲಿ ಮೆಟಲ್. ಹಾಗಾದ್ರೆ ಆಲ್ಕಲಿ ಮೆಟಲ್ ಎಷ್ಟಿದಾವೆ? ದೇರ್ ಆರ್ 2, ಎರಡಿದಾವಂತೆ. ಓಕೆ, 1 ಸೆಕೆಂಡ್. ಸರಿನಾ? ನೋಡ್ತಾ ಬನ್ನಿ. 2 ಪೊಟ್ಯಾಷಿಯಂ ಇದೆ, ಅದಕ್ಕೆ 2. ಒಂದೊಂದು ಪೊಟ್ಯಾಷಿಯಂದು ಚಾರ್ಜ್ +1 +2 ಇಂಟು X. ಕ್ರೋಮಿಯಂ 2 ಇದೆ, ಬಟ್ ಇದರ ಆಕ್ಸಿಡೇಷನ್ ಸ್ಟೇಟ್ ಗೊತ್ತಿಲ್ಲ. ಬಟ್ ಅಂಡ್ 7 ಇಂಟು -2. ಸೊ ಟೋಟಲ್ ಆಗಿ
X value ಅಂದ್ರೆ chromium oxidation state is going to be +6. ಅರ್ಥ ಆಯ್ತಾ? ರೈಟ್. ಅದೇ ರೀತಿ KMnO4 ಅಲ್ಲಿ X value +7 ಬರುತ್ತೆ, ಅಂದ್ರೆ manganese oxidation state. In sulfuric acid, sulfur oxidation state is +6. In ammonium nitrate, ನೆನ್ಪಿಟ್ಕೊಳ್ಳಿ, oxidation state of nitrogen is going to be -3. ಇದೆಲ್ಲದು ಇದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಕೆಮಿಕಲ್ ಬಾಂಡಿಂಗ್ ಮೆಥಡ್ ಅಲ್ಲಿ ನೋಡಿ, CrO5 ಅಂತ ಇದೆ. ಲೆಟ್ ದ ಆಕ್ಸಿಡೇಷನ್ ನಂಬರ್ ಆಫ್ Cr ಏನಾಗಿರಲಿ, X. ಹಾಗಿದ್ರೆ 1 into X plus 5 into -2 is equal to 0. ಹಾಗಿದ್ರೆ X minus 10 is equal to 0 ಆದ್ರೆ X is equal to 10 ರಾಂಗ್ ಆಗ್ಬೇಕಲ್ವಾ? ಕೆಮಿಕಲ್ ಬಾಂಡಿಂಗ್ ಮೆಥಡ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ, ಕ್ರೋಮಿಯಂ ಎಷ್ಟೇ ಐಟಮ್ಸ್ ಇದೆ 1, ಹಾಗಾಗಿ X plus 1 into -2 plus 4 into -1. ಇಲ್ಲಿ ಪ್ರತಿಯೊಂದನ್ನು ನಾವು ಕೌಂಟ್ ಮಾಡ್ಕೋಬೇಕಾಗುತ್ತೆ. ಆಕ್ಸಿಜನ್ ಆಕ್ಸಿಜನ್ ಸಿಂಗಲ್ ಬಾಂಡ್ ಎಷ್ಟಿದೆ, ಆಕ್ಸಿಜನ್ ಆಕ್ಸಿಜನ್ ಡಬಲ್ ಬಾಂಡ್ ಎಷ್ಟಿದೆ. ಹಾಗಾದ್ರೆ ಫೈನಲ್ ಆಗಿ ನಾವು ನೋಡುವಾಗ ನಮಗೆ ಕಾಣಿಸೋದು ಏನಂತೆ, ಆಕ್ಸಿಡೇಷನ್ ನಂಬರ್ ಇಸ್ ಗೋಯಿಂಗ್ ಟು ಬಿ ವಾಟ್, +6. ಓಕೆನಾ? ರೈಟ್. ಸೊ ಇದರಲ್ಲೂ ಕೂಡ ಅದೇ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದೀವಂತೆ. ನೆಕ್ಸ್ಟ್, ಆಕ್ಸಿಡೇಷನ್ ನಂಬರ್ ಕಾನ್ಸೆಪ್ಟ್ ಆಫ್ ಆಕ್ಸಿಡೆಂಟ್ ಅಂಡ್ ರಿಡಕ್ಟೆಂಟ್. ಹಾಗಾದ್ರೆ ಆಕ್ಸಿಡೈಸಿಂಗ್ ಏಜೆಂಟ್, a substance can act as oxidizing agent if the oxidation number of one of its element is maximum. ಗೊತ್ತಿರಲಿ, the more the electronegativity of the element and the more is oxidation number, the more is oxidizing power. Okay, I think you got. Next one, reducing agent. A substance can act as a reducing agent if the oxidation number of one of its element is minimum. Say for example, tin chloride ಅಂತ, ಇದರಲ್ಲಿ SN ಆಕ್ಸಿಡೇಷನ್ ನಂಬರ್ is 2, which is minimum value. ಕರೆಕ್ಟ್? ಎಸ್. ಹಾಗಿದ್ರೆ ಕಡಿಮೆ ಇದ್ದಷ್ಟು ಏನಾಗುತ್ತಂತೆ, which is going to undergo oxidation by reducing the other. ಓಕೆನಾ? ನೆಕ್ಸ್ಟ್, reducing as well as oxidizing agent. ಇದನ್ನು ನಾವು ಡಿಸ್ಪ್ರಪೋರ್ಷನೇಷನ್ ಅಲ್ಲಿ ಓದ್ಕೊಂಡ್ ಬಂದಿದ್ದೀವಿ. A substance that can act as both reducing as well as oxidizing agent if the oxidation number of one of its element is in between the maximum and minimum values. Okay, ಹಾಗಿದ್ರೆ +3 ನೈಟ್ರೋಜನ್ ಇರುತ್ತೆ, which is intermediate of +5 and 0 ಗೊತ್ತಿರಬೇಕು. ರೈಟ್. ನೆಕ್ಸ್ಟ್, ಆಕ್ಸಿಡೇಷನ್ ನಂಬರ್ ಅಂಡ್ ಆಸಿಡ್ ಸ್ಟ್ರೆಂತ್. The greater the oxidation number, the element in oxo acids, the greater is the acidic strength. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ, ಇದನ್ನೆಲ್ಲರೂ ನೋಟ್ ಮಾಡಿ ಇಟ್ಕೊಳ್ಳಿ. ಹಾಗಾದ್ರೆ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರುವಂತ ಯಾವುದೇ ಆಕ್ಸೋ ಆಸಿಡ್ ಗಳನ್ನ ನೀವು ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಇಸ್ ಗೋಯಿಂಗ್ ಟು ಬಿ ಏನಾಗಿರುತ್ತಂತೆ, ಅಸಿಡಿಕ್ ಆಗಿರುತ್ತಾ. ರೈಟ್. ಹಾಗಿದ್ರೆ ಇಲ್ಲಿ ಅಸಿಡಿಕ್ ಸ್ಟ್ರೆಂತ್ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ಹಾಗಾಗಿ ಆ ಎಂಡ್ ಅನ್ನ ಏನಂತ ತಗೊಳ್ಳಿ, ಅಸಿಡಿಕ್ ಎಂಡ್ ಅಂಡ್ ಬೇಸಿಕ್ ಎಂಡ್. ಮಿಡಲ್ ಅಲ್ಲಿ ಬರೋದು ಆಂಫೋಟೆರಿಕ್ ಇರಬಹುದು ಅಂತ, ಅದೇ ಇರಬಹುದು, ಇಲ್ಲೇನೂ ಇರಬಹುದು. ಓಕೆ, ಲೆಟ್ ಅಸ್ ರೂಲ್ ಔಟ್ ದಟ್ ಒನ್. ಆಕ್ಸೋ ಆಸಿಡ್ಸ್ ಅಂತಾನೆ ಹೇಳ್ತಾ ಇದ್ದೀವಿ. ನೆಕ್ಸ್ಟ್, ಈಕ್ವಿಲೆಂಟ್ weight ಬಗ್ಗೆ ನೋಡೋದಾದ್ರೆ, ಅಂಡ್ ಆಕ್ಸಿಡೈಸಿಂಗ್ ಏಜೆಂಟ್. It can be obtained by dividing the molecular weight by the number of electrons gained represented in a chemical balanced equation. Okay, KMnO4 reacts with H2SO4 to form K2SO4, MnSO4, 3H2, 5 nascent oxygen. ಈಗ ಈಕ್ವಿಲೆಂಟ್ weight ಬೇಕು ಅಂತಂದ್ರೆ molecular weight of KMnO4 divided by what? 5. ಹಾಗಾದ್ರೆ 5 ಎಲ್ಲಿಂದ ಬಂತು? ಈ ಚೇಂಜ್ ಇನ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಮಾಡಿದ್ವಿ ಅಲ್ವಾ? ಹಾಗಾದ್ರೆ ಈ ಚೇಂಜ್ ಇನ್ ಆಕ್ಸಿಡೇಷನ್ ಸ್ಟೇಟ್ ಮಾಡಿದಾಗ ಡಿಫರೆನ್ಸ್ ಎಷ್ಟು ಬರ್ತಾ ಇದೆ? ದಟ್ ಇಸ್ ಗೋಯಿಂಗ್ ಟು ಬಿ ವಾಟ್? 5. ಹಾಗಿದ್ರೆ ಆ 5 ಅನ್ನೋದನ್ನ ನಾವು ತಗೊಂಡ್ರೆ ಏನ್ ಬರುತ್ತೆ ನಮ್ಗೆ? ಈಕ್ವಿಲೆಂಟ್ weight ಬಂದಿರುತ್ತೆ. ಅದೇ ರೀತಿ ಇಲ್ಲಿ ನೋಡಿ, Cr2O7 2- that is +6, +6 ಇಂದ +3 ಇಂದ +3, that is going to be 3. ಸೊ ನಾವಿಲ್ಲಿ ನೋಡೋದು ಎಲ್ಲದರ ಚಾರ್ಜ್ಗಳು ನೋಡ್ಕೋ ಇಲ್ಲಿ. ದಟ್ ಮೀನ್ಸ್ ಕಂಪ್ಲೀಟ್ಲಿ ಇಟ್ಸ್ ನಾಟ್ ಈಕ್ವಲ್. ಒಂದು ಕ್ರೋಮಿಯಂಗೆ ನೆನ್ಪಿಟ್ಕೋಬೇಕು, ಒಂದು ಕ್ರೋಮಿಯಂಗೆ +3 ಆದ್ರೆ ಎರಡು ಕ್ರೋಮಿಯಂಗೆ another +3, that is going to be into 2, 6 ಆಗ್ತಾ ಇತ್ತು. ಹಾಗಿದ್ರೆ ಮಾಲಿಕ್ಯುಲರ್ weight of K2Cr2O7 ಎಷ್ಟು ಬರುತ್ತೆ? ಸಾರಿ, ಯಾವುದು ಈಕ್ವಿಲೆಂಟ್ weight, that is molecular weight divided by 6 ಮಾಡಬೇಕು. ನೆಕ್ಸ್ಟ್, ಈಕ್ವಿಲೆಂಟ್ weight ಆಫ್ ರೆಡ್ಯೂಸಿಂಗ್ ಏಜೆಂಟ್. ನಾವಿಲ್ಲಿ ನೋಡೋದಾದ್ರೆ ಈಕ್ವಿಲೆಂಟ್ weight ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಲ್ವಾ? ರೈಟ್. It can be obtained by dividing the molecular weight by number of electrons lost as represented by a chemical balanced equation ಅಂತ ಹೇಳಿ. Okay, next,
ಬ್ಯಾಲೆನ್ಸಿಂಗ್ ಎ ಕೆಮಿಕಲ್ ಈಕ್ವೇಶನ್ ಅಂತ ಮೊದಲನೇದಾಗಿ ಆಕ್ಸಿಡೇಷನ್ ನಂಬರ್ ಮೆಥಡ್ ಅಂತ ಇದನ್ನು ಒಂದು ಪ್ರಾಬ್ಲಮ್ ಸಮೇತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು, ನೋಡಿ ಇಲ್ಲಿ. ರೈಟ್, ಹಾಗಿದ್ರೆ ಇದರಲ್ಲಿ ಫಸ್ಟ್ ಒನ್ ನೋಡ್ತಾ ಇರೋದು ನಾವು ಯಾಕೆ ಬರ್ತಾ ಇದೆ ಅಂತ. ಕರೆಕ್ಟ್. ಫಸ್ಟ್ ಆಫ್ ಆಲ್ ಆಕ್ಸಿಡೇಷನ್ ನಂಬರ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಇರುವಂತ ಎಲಿಮೆಂಟ್ಸ್ ಅಲ್ಲಿ. ಈಗ ಮೊದಲನೇದಾಗಿ ತಗೊಂಡಿರೋದು ನಾನು ಕಾಪರ್ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಅಮೋನಿಯಾ ಟು ಫಾರ್ಮ್ ಕಾಪರ್, ನೈಟ್ರೋಜನ್ ಅಂಡ್ ವಾಟರ್. ಕರೆಕ್ಟಾ? ಎಸ್. ಹಾಗಿದ್ರೆ ನೋಡ್ಕೋ, ಈ ಕಾಪರ್ ಆಕ್ಸೈಡ್ ಅಲ್ಲಿ ಆಕ್ಸಿಜನ್ -2 ಇದ್ದೇ ಇರುತ್ತೆ ಅಂತ ಹೇಳಿದ್ದೇನೆ. ಕಾಪರ್ ಎಷ್ಟು ಇರಬೇಕು? +2. ನೈಟ್ರೋಜನ್ ಇನ್ ದಿಸ್ ಕೇಸ್ -3. ಕರೆಕ್ಟ್. -3 ಇಂಟು 2 ಅಂದ್ರೆ -6. ರೈಟ್. ನೆಕ್ಸ್ಟ್ ಕಾಪರ್ ಇಸ್ 0, 0. ಹಾಗಿದ್ರೆ ನೋಡೋಣ, CuO ಇದ್ದಿದ್ದು 3Cu, NH3 ಇದ್ದಿದ್ದು N2 ಆಯ್ತು, ಪ್ಲಸ್ H2. ಬ್ಯಾಲೆನ್ಸ್ ಮಾಡಿದ್ರೆ ಈಗ ನೆಕ್ಸ್ಟ್ ಒನ್ ಆಕ್ಸಿಜನ್ ಅಂತ. ಈ ಆಕ್ಸಿಜನ್ ಅಂದ್ರೆ ಯಾವ ಸೈಡ್ ಅಲ್ಲಿ ವಾಟರ್ ಬೇಕು ನೋಡ್ಕೋಬೇಕು. ಕರೆಕ್ಟ್ನಾ? ಆಕ್ಸಿಜನ್ ಬ್ಯಾಲೆನ್ಸ್ ಮಾಡೋದಕ್ಕೆ ರೈಟ್ ಸೈಡ್ಗೆ ವಾಟರ್ ಹಾಕೋಬೇಕಾಗುತ್ತೆ. ಸೊ ಇಟ್ ಇಸ್ ಗೋಯಿಂಗ್ ಟು ಬಿ 3H2O. ಸೊ ಬ್ಯಾಲೆನ್ಸ್ ದ equation involving oxidation of ammonia by copper oxide to give copper, nitrogen and water. I think you understood. Next, the reduction of permanganate ion by ferrous ion in presence of a dilute acid. ಈಗ ನೋಡೋಣಂತೆ, ಡೈಲ್ಯೂಟ್ ಆಸಿಡ್ ಅಂದ್ರೆ ಅಸಿಡಿಕ್ ಕಂಡೀಷನ್ ಅಂತ ಆಯ್ತು. ಈ ಅಸಿಡಿಕ್ ಕಂಡೀಷನ್ ಅಂಡ್ ಬೇಸಿಕ್ ಕಂಡೀಷನ್ ಗಳ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು. ಯಾಕೆ, ಏನಾಗ್ತದೆ ನೋಡೋಣಂತ. ಈ ಮ್ಯಾಂಗನೀಸ್ ಅಯಾನ್ ಏನಿದೆ, ದಟ್ ಇಸ್ ಗೋಯಿಂಗ್ ಟು ಬಿ ಕನ್ವರ್ಟಿಂಗ್ ಇಂಟು ಏನೇನಾಗಿ ಕನ್ವರ್ಟ್ ಆಗ್ತಾ ಇದೆ ನೋಡೋಣಂತೆ. ಹೌದಾ? MnO4 ಮೈನಸ್ ಇತ್ತು, +7 ಅಂತೆ. ಈಗ Mn+2 ಅಂತೆ, +2 ಅಂತೆ. ಓಕೆ, Fe+2 ಇತ್ತು, Fe+3 ಆಯ್ತು. That is called oxidation, and this is called what? Reduction by 2 into 3 times oxidation by this much unit, 1 unit. ಈಗ ನೋಡೋಣ, ಅವರೇ ಕೊಟ್ಟಿದ್ದಾರೆ ಆಕ್ಸಿಡೇಷನ್ ಇಲ್ಲ ಆಗ್ತಾ ಇರೋದು. ಇದು ಆಕ್ಸಿಡೈಸಿಂಗ್ ಏಜೆಂಟ್, ಹಾಗೆ ಇದನ್ನ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ತಗೊಳ್ತೀನಿ, ಇದನ್ನ ರೆಡ್ಯೂಸಿಂಗ್ ಏಜೆಂಟ್ ಅಂತ ತಗೊಳ್ತಾ ಇದ್ದೀನಿ. ಕರೆಕ್ಟ್. ಹಾಗಿದ್ರೆ KMnO4 ಡಿಟೋ ಆಕ್ಸಿಡೇಷನ್ ಸ್ಟೇಟ್ಗಳನ್ನೆಲ್ಲ ಬರ್ಕೊಂಡಿದ್ದೀರಾ. ದೆನ್ ಆಸ್ ಯು ಹ್ಯಾವ್ ರಿಟರ್ನ್, ಜಸ್ಟ್ ಬ್ಯಾಲೆನ್ಸ್ ಅಂಡ್ ಕೀಪ್ ಇಟ್ ದೇರ್, ಹಂಗೆ ಬರಿತಾ ಹೋಗಿ. MnO4 which is going to be reacting with 5 Fe+2 H plus Mn2 plus Fe+3 and H2O. ಹಾಗಾದ್ರೆ ಬ್ಯಾಲೆನ್ಸ್ ಆಕ್ಸಿಜನ್ ಹೈಡ್ರೋಜನ್ ಅಂತ. ಈಗ ನೋಡ್ಕೋ, ರೈಟ್ ಸೈಡ್ ಅಲ್ಲಿ ಈಗ ಮ್ಯಾಂಗನಸ್ ಆಕ್ಸೈಡ್ ಅಂತ, ದಟ್ ಇಸ್ 4 ಆಕ್ಸಿಜನ್, ರೈಟ್ ಸೈಡ್ ಅಲ್ಲಿ 1 ಆಕ್ಸಿಜನ್. Correct. Let us make this one as 4O2 or 4H2O. Okay, right, 4H2O ಆಗೋಯ್ತು. Because to balance that one only. After that H plus, in H2 H ಬೇಕಾಗಿರುತ್ತೋ, the same number of H plus you add into RHS side. ನೆನ್ಪಿಟ್ಕೊಂಡಿರ್ತೀರಾ? ರೈಟ್. ಅದೇ ಪ್ಯಾಟರ್ನ್ ಅಲ್ಲಿ ಈ ರಿಯಾಕ್ಷನ್ ಕೂಡ ನಾವು ಮಾಡ್ತಾ ಇದೀವಿ ಅಂತ ನೋಡಿ ಮಕ್ಕಳ. ಈ ಪರ್ಟಿಕ್ಯುಲರ್ ಚಾಪ್ಟರ್ ಅಲ್ಲಿ ನೀವು ರೆಡಾಕ್ಸ್ ರಿಯಾಕ್ಷನ್ ಅನ್ನು ಬ್ಯಾಲೆನ್ಸ್ ಮಾಡೋದು ಕರೆಕ್ಟ್ ಆಗಿ ಕಲ್ತ್ಕೊಂಡ್ರೆ ಮುಗೀತು. ಅಸಿಡಿಕ್ ಕಂಡೀಷನ್, ಬೇಸಿಕ್ ಕಂಡೀಷನ್. ಹಾಗಾದ್ರೆ ಇನ್ ಎಲೆಕ್ಟ್ರಾನ್ ಅಯಾನ್ ಎಲೆಕ್ಟ್ರಾನ್ ಮೆಥಡ್ ಅಲ್ಲಿ ಸ್ಪ್ಲಿಟ್ ಅಪ್ ದ ರಿಯಾಕ್ಷನ್ ಇಂಟು 2 ಹಾಫ್ ರಿಯಾಕ್ಷನ್. ಮೊದಲನೇದಾಗಿ ಯಾವುದು? ರೈಟ್, ಆಕ್ಸಿಡೇಷನ್, ಅಂಡ್ ಅದರ್ ಒನ್ ಇಸ್ ರಿಡಕ್ಷನ್ ಸೆಪರೇಟ್ಲಿ. ಬ್ಯಾಲೆನ್ಸ್ number of atoms undergoing the change of oxidation state, ಅದಾದ್ಮೇಲೆ ಆಕ್ಸಿಜನ್ ಬ್ಯಾಲೆನ್ಸ್, ಅದಾದ್ಮೇಲೆ ಹೈಡ್ರೋಜನ್ ಬ್ಯಾಲೆನ್ಸ್. ಹಾಗಾದ್ರೆ ಎಷ್ಟು ಬೇಕೋ ಅಷ್ಟು ಎಲೆಕ್ಟ್ರಾನ್ಗಳನ್ನ ಆ ಸೈಡ್ಗೆ ಹಾಕೊಂಡ್ರೆ ಆಯ್ತು. ಕರೆಕ್ಟ್. ನೆಕ್ಸ್ಟ್ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಬರೀಬೇಕಾದ್ರೆ 2 ರಿಯಾಕ್ಷನ್ ಆಡ್ ಮಾಡಿ ಬರೆದ್ರೆ ಆಯ್ತು. ಇಲ್ಲೊಂದು ರಿಯಾಕ್ಷನ್ ಎಕ್ಸಾಂಪಲ್ ಇದೆ, ನೋಡ್ತಾ ಬನ್ನಿ. ಹಾಗಾದ್ರೆ ಇದರಲ್ಲಿ ಮಾಡಿರೋದು ಏನಂತೆ? ಕರೆಕ್ಟ್, ಡಿಟೋ ಸ್ಟೆಪ್, ಲಾಸ್ಟ್ 2 ಸ್ಟೆಪ್ಸ್ ಅನ್ನ ಬಿಟ್ಟು acidic condition ಅಂತಾನೆ ಇರುತ್ತೆ. Cr2O72 minus plus Fe+2. Okay, it's going to take what a particular steps ನೋಡ್ತಾ ಬರಬೇಕಿಲ್ಲಿ. ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್, ಫೋರ್ತ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ವರೆಗೂ ಅಥವಾ ಥರ್ಡ್ ಸ್ಟೆಪ್ ವರೆಗೂ ಮಾಡಬಹುದಿತ್ತು, ಬಟ್ ಇಲ್ಲಿ ಅಯಾನ್ ರಿಯಾಕ್ಷನ್ ಅಥವಾ ಹಾಫ್ ರಿಯಾಕ್ಷನ್ ಮೆಥಡ್ ಇರೋದ್ರಿಂದ ಎಲೆಕ್ಟ್ರಾನ್ಸ್ ಮೆನ್ಷನ್ ಇಸ್ ಕಂಪಲ್ಸರಿ. ಓಕೆ, ರೈಟ್. ಹಾಗಿದ್ಮೇಲೆ ಈ ಪರ್ಟಿಕ್ಯುಲರ್ ರಿಯಾಕ್ಷನ್ ಯೂಸ್ ಮಾಡಿಕೊಂಡು ನಾವು ಬ್ಯಾಲೆನ್ಸ್ ಅನ್ನು ಮಾಡಬೇಕಾಗುತ್ತೆ. ನೋಡೋಣ ಹೇಗಾಗುತ್ತೆ. ಇಲ್ಲಿ ಅಡಿಷನ್ ಆಫ್ ಎಲೆಕ್ಟ್ರಾನ್ ಮಾಡಿದೀವಿ ನೋಡಿ, ಹೌದಲ್ಲ? ರೈಟ್, ವಿ ಮಸ್ಟ್ ನೋ ಆಲ್ ದೀಸ್ ಥಿಂಗ್ಸ್. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇದೇ ರೀತಿ.
ಇನ್ನೊಂದಷ್ಟು ಎಕ್ಸಾಂಪಲ್ ಹೇಳಿದಾವೆ. ನಿಮ್ಗೆ ಏನಾದ್ರು ಡೌಟ್ಸ್ ಬಂತು ಅಂತಂದ್ರೆ ಅಲ್ಲೇ ಕೇಳ್ಕೊಂಡಂತೆ. ಈಗ ಸಾಲ್ವ್ ಮಾಡುವಾಗ ಪ್ರತಿಯೊಂದು ಇದರಲ್ಲೂ ಕ್ವಶನ್ಗಳು ಬರ್ತಾ ಇರುತ್ತೆ. ಮಕ್ಕಳ ಯಾವುದೇ ರೀತಿ ಹೆಸಿಟೇಷನ್ ಇಲ್ಲದೆ ಅಲ್ಲೇ ಕೇಳ್ಕೊಂತ ಹೋಗ್ಬೇಕು. ನೋಡಿ, ನಿಮ್ಗೆ ಏನಾದ್ರು ಡೌಟ್ಸ್ ಬಂತು ಅಂದ್ರೆ ಇನ್ ಬಿಟ್ವೀನ್ ನಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಸೊ ಅಲ್ಲಿ ಎಕ್ಸ್ಪ್ಲೇನ್ ಮಾಡುತ್ತೆ, ರೈಟ್.